ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಚಿಕನ್ ಮೊಮೋಸ್. ಈಗ ಯಾರೆಲ್ಲ ವೆಜ್ ತಿಂತಾರೆ ಅಂದ್ರೆ ಚಿಕನ್ ಎಲ್ಲ ತಿನ್ನೋದಿಲ್ಲಲ್ಲ, ಅವರು ಚಿಕನ್ ಬದಲು ವೆಜಿಟೇಬಲ್ ಅನ್ನು ಹಾಕಿ ಮಾಡಬಹುದು. ಲೈಕ್ ಗೋಬಿ, ಕ್ಯಾರೆಟ್ ಅದೆಲ್ಲ ಹಾಕಿ ಮಾಡಬಹುದು. ಮತ್ತೆ ಇವನ್ ಪನ್ನೀರನ್ನು ಸ್ಕ್ರಾಂಬಲ್ ಮಾಡಿ ಅದು ಹುಡಿ ಹುಡಿ ಮಾಡಿ ಅದು ಕೂಡ ಮಾಡಬಹುದು. ಮೆಥಡ್ ಸೇಮ್, ಮಸಾಲೆ ಎಲ್ಲ ಅದೇ ಹಾಕಿ, ಆದ್ರೆ ಚಿಕನ್ ಬದಲು ನೀವು ಪನ್ನೀರ್ ಅಥವಾ ವೆಜಿಟೇಬಲ್ ಅನ್ನು ಯೂಸ್ ಮಾಡಬಹುದು. ಒಳ್ಳೆ ಟೇಸ್ಟ್ ಬರ್ತದೆ. ಆದ್ರೆ ಟ್ರೈ ಮಾಡಿ ನೋಡಿ, ಮನೆಯಲ್ಲೇ ಮಾಡುವ ಮೊಮೋಸ್. ಬನ್ನಿ ಸ್ಟಾರ್ಟ್ ಮಾಡುವ. ಈ ವಿಡಿಯೋ ಎಂಡ್ ತನಕ ನೋಡ್ಬೇಕು, ಯಾಕೆಂದ್ರೆ ಮಿಸ್ ಮಾಡಬೇಡಿ. ಯಾವ್ದು ಸಹ ಮಿಸ್ ಆದ್ರೆ ಮತ್ತೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನು ಆಕ್ಚುಲಿ ಇನ್ನೊಂದು ರೆಸಿಪಿ ಹಾಕ್ತಿದ್ದೇನೆ, ಬೆಂಡಿ ಭಾಜಿದು. ನಾನು ಶಾರ್ಟ್ಸ್ ಅಲ್ಲಿ ಹಾಕಿದ್ದೆ, ಆದ್ರೆ ಅದು ತುಂಬಾ ಮಂದಿಗೆ ಸಿಗ್ಲಿಲ್ಲ, ನಂಗೆ ಡೌಟ್. ಸೊ ನಾನು ಇದರಲ್ಲಿ ಎಂಡ್ ಅಲ್ಲಿ ಆ ರೆಸಿಪಿ ಕೂಡ ಹಾಕ್ತೇನೆ, ಯಾಕಂದ್ರೆ ಅದು ತುಂಬಾ ಟೇಸ್ಟಿ ಬರ್ತದೆ. ವೆಜ್ನವರು ಖಂಡಿತವಾಗಿ ಇದನ್ನು ಟ್ರೈ ಮಾಡಬಹುದು. ಸಿಂಪಲ್, ಟೈಮ್ ಜಾಸ್ತಿ ಬೇಡ, ಅದಕ್ಕೆ ಬೇಗ ಆಗ್ತದೆ, ಮತ್ತೆ ಅಷ್ಟು ಟೇಸ್ಟಿಯಾಗಿ ಬರ್ತದೆ. ಅದಕ್ಕೆ ನಾನು ಇದು ರೆಸಿಪಿ ಇನ್ನೊಮ್ಮೆ ಈ ಫುಲ್ ವಿಡಿಯೋದಲ್ಲಿ ಹಾಕ್ತಿದ್ದೇನೆ. ಇವತ್ತು ನಾನು ಫಸ್ಟಿಗೆ ಚಿಕನ್ ಮೊಮೋಸ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ಮೊದಲಿಗೆ 1-2 ಕಪ್ ಅಷ್ಟು ಮೈದಾ, 1 ಕಪ್ ಫ್ಲೋರ್, ಮತ್ತೆ 1 ಕಪ್ ಅಷ್ಟು ಕಾರ್ನ್ಫ್ಲವರ್, ರುಚಿಗೆ ತಕ್ಕಷ್ಟು ಉಪ್ಪು ತುಂಬಾ ಕಡಿಮೆ ಹಾಕಿ ಮಿಕ್ಸ್ ಮಾಡಿ, ಮತ್ತೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇರಿ. ಮತ್ತೆ ಚಪಾತಿಗೆ ನಾವು ಹೇಗೆ ಮಾಡ್ತೀವಿ ಹಾಗೆ ನಾವು ಮಾಡಿ ಸ್ಮೂತ್ ಡವ್ ಅನ್ನು ರೆಡಿ ಮಾಡ್ಲಿಕ್ಕೆ ಉಂಟು. ಇದು ನೋಡಿ, ಇಷ್ಟು ಸ್ಮೂತ್ ಉಂಟು. ಈಗ ಇದಕ್ಕೆ ಒಂದು ಬಟ್ಟೆಯನ್ನು ಹಾಕಿ, ಒದ್ದೆ ಬಟ್ಟೆಯನ್ನು ಹಾಕಿ 20 ನಿಮಿಷ ಇಡಿಯುತ್ತೆ. ಫಿಲ್ಲಿಂಗ್ಗೆ ಮಿನ್ಸ್ಡ್ ಚಿಕನ್ ತಗೊಂಡಿದ್ದೇನೆ. ಇದಕ್ಕೆ 1-2 ಕಾಯಿ ಮೆಣಸನ್ನು ಚೆನ್ನಾಗಿ ಚಿಕ್ಕದಾಗಿ ಚಾಪ್ ಮಾಡಬೇಕು. ಕಾಯಿ ಮೆಣಸು, ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್, ಇದನ್ನೆಲ್ಲ ಚಿಕ್ಕ ಕಟ್ ಮಾಡ್ಬೇಕಾದ್ರೆ ಹಾಕಿ, ಇದಕ್ಕೀಗ 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಸ್ವಲ್ಪ ಮಿಕ್ಸ್ ಮಾಡಿ, ನಂತರ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ ಅನ್ನು ಹಾಕಿ ಪುನಃ ಮಿಕ್ಸ್ ಮಾಡಿ. ಫಿಲ್ಲಿಂಗ್ ರೆಡಿ ಆಗಿದೆ. ಈಗ ಒಂದು ಬಾಣಲೆಗೆ 1-2 ಟೀ ಸ್ಪೂನ್ ಎಣ್ಣೆ ಹಾಕಿ, 4 ಟೀ ಸ್ಪೂನ್ ಅಷ್ಟು ಬಟರ್ ಹಾಕಿ, ಇದಕ್ಕೆ ಸ್ವಲ್ಪ ಗಾರ್ಲಿಕ್ ಚಾಪ್ ಮಾಡಿ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಒಳ್ಳೆ ಫ್ರೈ ಆದ ನಂತರ ಈ ಮಿಕ್ಸ್ಚರ್ ಅನ್ನು ಚಿಕನ್ಗೆ ಹಾಕಿ ಮಿಕ್ಸ್ ಮಾಡಿ. ಇದನ್ನು ಮಿಕ್ಸ್ ಮಾಡಿ. ಈಗ ನಮ್ಮ ಫಿಲ್ಲಿಂಗ್ ಕೂಡ ರೆಡಿ ಆಯ್ತು. ನೆಕ್ಸ್ಟ್ ನಾವು ಚಪಾತಿ ತರ ಸ್ವಲ್ಪ ಲಟ್ಟಿಸ್ಬೇಕು, ಸ್ವಲ್ಪ ದೊಡ್ಡವೇ ಲಟ್ಟಿಸ್ಬೇಕು. ಈಗ ನಮ್ಗೆ ಶೇಪ್ ಬೇಡ, ಯಾಕಂದ್ರೆ ನಾವು ಶೇಪ್ ಇದಕ್ಕೆ ಕೊಡ್ತೀವಿ ಚಿಕ್ಕ ಪೂರೀಸ್ ಮಾಡ್ಲಿಕ್ಕೆಲ್ಲ. ಸೊ ನಾವೊಂದು ಏನಾದ್ರೂ ಒಂದು ಪಾತ್ರೆ ಅಂತ ತಕೊಂಡು ನಾವು ಪೂರಿ ತರ ಅದನ್ನು ಮಾಡ್ಬೇಕು. ನಾನು ಮಾಡ್ತೀನಿ, ಇಲ್ಲಿ ನೋಡಿ. ನಾನೊಂದು ಸ್ಟೀಲ್ ಇದು
ಕಪ್ಪನ್ನು ತಕೊಂಡು ಹೀಗೆ ಮಾಡ್ತಾ ಇದ್ದೇನೆ. ನನ್ನ ಪೂರೀಸ್ ರೆಡಿ ಆಗಿದೆ. ಈಗ ಇದಕ್ಕೆ ಫಿಲ್ಲಿಂಗ್ ಮಾಡಿ ಒಂದೊಂದೇ ಪೂರಿಯನ್ನು ತೆಕೊಂಡು ಸ್ವಲ್ಪ ಸ್ವಲ್ಪ ಫಿಲ್ಲಿಂಗ್ ಮಾಡಿ ಹೀಗೆ ಅಂಟಿಸಿ, ನಾನು ಎಂತ ಮಾಡಿದ್ದೇನೆ ಅದು ತೋರಿಸಲಿಲ್ಲ. ಇದು ಡಿಸೈನ್ ಬಂದಿದೆ ಅಲ್ಲ, ಅದು ಫೋಕ್ ಇಂದ ನಾನು ಸೈಡ್ ಅಲ್ಲಿ ಜಸ್ಟ್ ಹೀಗೆ ಪ್ರೆಸ್ ಮಾಡಿ ಇಟ್ಟಿದ್ದೇನೆ. ಇದನ್ನ ಈಗ ನೀವು ಸ್ಟೀಮ್ ಮಾಡಿ 20 ನಿಮಿಷ. ನಮ್ಮ ಮೊಮೋಸ್ ರೆಡಿ. ಒಳ್ಳೆ ಟೇಸ್ಟ್ ಬರ್ತದೆ ಹೀಗೆ ಮಾಡಿದ್ರೆ, ಟ್ರೈ ಮಾಡಿ ನೋಡಿ. ಈಗ ನಾನು ಬೆಂಡಿ ಬಾಜಿ ಹೇಗೆ ಮಾಡುದು ಅಂತ ಹೇಳ್ತೇನೆ. ತುಂಬಾ ಈಸಿ ಅಂದ್ರೆ ತುಂಬಾ ಈಸಿ. ಅರ್ಧ ಕೆಜಿ ಬೆಂಡಿ ಮತ್ತೆ 1-2 ಪೊಟೆಟೊ ತೆಗೆದು ಅದಕ್ಕೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿಯನ್ನು ಚಾಪ್ ಮಾಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಮತ್ತೆ ಅರ್ಧ ಟೀ ಸ್ಪೂನ್ ಅರಶಿನ, ಮೂರು ಟೀ ಸ್ಪೂನ್ ಅಷ್ಟು ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಒಂದು ಬಾಣಲೆಯಲ್ಲಿ 4 ಟೀ ಸ್ಪೂನ್ ಅಷ್ಟು ಮಸ್ಟರ್ಡ್ ಆಯಿಲ್ ಅನ್ನು ತೆಕೊಂಡು ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿ ಅದು ಫ್ರೈ ಆಗಲಿ. ಫ್ರೈ ಆದ ನಂತರ ನಾವು ಇದು ಮಿಕ್ಸ್ ಮಾಡಿಟ್ಟ ಬೆಂಡಿ ಉಂಟಲ್ಲ ಅದನ್ನು ಹಾಕಿ ಜಸ್ಟ್ ಸ್ವಲ್ಪ ಮಿಕ್ಸ್ ಮಾಡಬೇಕು. ಮತ್ತೆ ಅದನ್ನು ಕವರ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಅದು ಬೇಯುವ ತನಕ ನಾವು ಕುಕ್ ಮಾಡ್ಲಿಕ್ಕೆ. ಅಷ್ಟೇ ಇರುವುದು ಇದರಲ್ಲಿ ಮಾಡ್ಲಿಕ್ಕೆ. ಈಗ ಇದು ಕುಕ್ ಆದ ನಂತರ ಜಸ್ಟ್ 1-2 ಪಿಂಚ್ ಅಷ್ಟು ಆಮ್ಚೂರ್ ಪೌಡರ್, ಡ್ರೈ ಮ್ಯಾಂಗೋ ಪೌಡರ್ ಸಿಗ್ತದೆ, ಅದನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಸರ್ವ್ ಮಾಡಿ. ನಮ್ಮ ಬೆಂಡಿ ಬಾಜಿ ರೆಡಿ ಆಗಿದೆ. ಸೂಪರ್ ಆಗಿ ಬರ್ತದೆ. ಚಪಾತಿಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್. ಇದನ್ನೊಮ್ಮೆ ಟ್ರೈ ಮಾಡಿ. ಈ 2 ರೆಸಿಪಿಯನ್ನು ನೀವು ಟ್ರೈ ಮಾಡಿ. ಬೆಂಡಿದು ರೆಸಿಪಿ ಅಂತೂ ತುಂಬಾ ಈಸಿ ಉಂಟು ಮತ್ತೆ ತುಂಬಾ ಟೇಸ್ಟಿ ಉಂಟು. ಯಾರಿಗೂ ಟ್ರೈ ಮಾಡಬಹುದು. ಇವನ್ ಬ್ಯಾಚುಲರ್ಸ್ ಕೂಡ ಇದನ್ನು ಮಾಡಿ ತಿನ್ನಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.